ನಡೆದಂತಹ ಪ್ರಕ್ರಿಯೆಗಳನ್ನ ನಾವು ಗಮನಿಸ್ತಾ ಹೋದಾಗ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತಹ ವಿಚಾರ ಮತ್ತು ಆ ಪ್ರಕ್ರಿಯೆ ಅದರ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿತ್ತು. ಹೈಕಮಾಂಡ್ಗೊಂದು ಆತಂಕ ಇತ್ತು, ಎಲ್ಲೂ ಕೂಡ ಹಾದಿ ತಪ್ಪಬಾರದು ಅಂತ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿತ್ತು ಹೈಕಮಾಂಡ್. ಮಂಗಳವಾರ ರಾತ್ರಿಯಿಂದಲೇ ಹೈಕಮಾಂಡ್ ಬಾರಿ ಒತ್ತಡದಲ್ಲಿತ್ತು. ಕಾಂಗ್ರೆಸ್ ಶಾಸಕರ ಚಲನವಲನದ ಮೇಲೆ ಹೈಕಮಾಂಡ್ನ ಕಣ್ಣಿತ್ತು. ಹೈಕಮಾಂಡ್ಗೆ ಕಾಡಿದ್ದು ಸಿದ್ದರಾಮಯ್ಯ ಅವರು ರಾಜೀನಾಮೆಯಂತಹ ನಿರ್ಧಾರ ಬರ್ತಾರೆ. ಅಂಥದ್ದು ನಿರ್ಧಾರಕ್ಕೆ ಬಂದಾಗ ಅವರ ಆಪ್ತರು, ಅವರ ಬೆಂಬಲಿಗರು, ಶಾಸಕರು, ಸಚಿವರುಗಳು ಏನ್ ಹೆಜ್ಜೆ ಇಟ್ಬಿಡ್ತಾರೋ, ಇನ್ನು ಮುಂದೆ ಏನು ಒಂದು ಬೆಳವಣಿಗೆಗಳಾಗ್ಬಿಡುತ್ತವೋ, ಇದೆಲ್ಲವೂ ಕೂಡ ಸ್ಮೂತ್ ಆಗಿ ಆಗಬೇಕು ಅನ್ನುವಂಥದ್ದು ಸಹಜವಾಗಿ ಹೈಕಮಾಂಡ್ನ ಆಶಯ ಆಗಿತ್ತು. ಆದರೆ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕ ಹೈಕಮಾಂಡ್ನ ಕಾಡ್ತಾ ಇತ್ತು. ಹಾಗಾಗಿಯೇ ಪ್ರತಿಯೊಂದು ಪ್ರಕ್ರಿಯೆ ಮೇಲೆ, ಪ್ರತಿಯೊಂದು ಚಲನವಲನದ ಮೇಲೆ, ಕಾಂಗ್ರೆಸ್ ಶಾಸಕರ ಚಲನವಲನದ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿತ್ತು. ಹೈಕಮಾಂಡ್ಗೆ ಪ್ರಮುಖವಾಗಿ ಕಾಡಿದ್ದೇ ಬಂಡಾಯದ ಭೀತಿ. ಬಂಡಾಯ ಎದ್ಬಿಟ್ರೆ, ರೆಸಾರ್ಟ್ ರಾಜಕೀಯ ಆಗ್ಬಿಟ್ರೆ, ಬಿಜೆಪಿ ನಾಯಕರನ್ನ ಸಂಪರ್ಕಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಯತ್ನಿಸ್ಬಿಟ್ರೆ, ಕೆಲ ಕೈ ನಾಯಕರಿಂದಲೇ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಯತ್ನ ನಡೆದಿದೆ, ಇಂಥದೊಂದು ಮಾಹಿತಿ ಸಿಗ್ತಾ ಇದ್ದಂತೆ ಸುರ್ಜೇವಾಲಾ ಅವರೇ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸುತ್ತೆ ಹೈಕಮಾಂಡ್. ರಾಜೀನಾಮೆಯ ಹಿಂದಿನ ದಿನವೂ ಕೂಡ ಸಿದ್ದರಾಮಯ್ಯ ಅವರ ಭೇಟಿಯಾಗುತ್ತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ವಿಸ್ತೃತವಾಗಿ ಚರ್ಚೆ ನಡೆಸ್ತಾರೆ. ರಾಜೀನಾಮೆ ಕೊಟ್ಟ ಆದ ಮೇಲೆ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಈ ಚರ್ಚೆ ಮುಂದುವರಿಯುತ್ತೆ ಸುರ್ಜೇವಾಲಾ ಅವರಿಂದ. ಜೊತೆಗೆ ಅಷ್ಟೇ ಅಲ್ಲ, ನಾವಿವತ್ತಿನ ಭೇಟಿಯನ್ನು ನೋಡ್ತಾ ಹೋಗ್ತೀವಿ. ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿದ್ದಾರೆ, ಅಲ್ಲಿಗೂ ಕೂಡ ತೆರಳಿದ್ರು ಸುರ್ಜೇವಾಲಾ. ಅಂದರೆ ಜೊತೆಗೆಲ್ಲೇ ಇದ್ರು. ಒಂದು ಗೌರವಯುತವಾಗಿ ಅವರನ್ನ ಕಳಿಸಿಕೊಡುವಂತಹ ಅವರ ಎಕ್ಸಿಟ್ ಎಲ್ಲವೂ ಕೂಡ ಒಂದು ಡಿಗ್ನಿಟಿಯಲ್ಲಿ ಆಗಬೇಕು ಅನ್ನುವಂಥದ್ದು ಒಂದಾದರೆ, ಆ ಸಂದರ್ಭದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದು ಬಿಡಬಾರ್ದು ಅನ್ನುವಂಥ ಆತಂಕ. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಬಹಳ ಎಚ್ಚರಿಕೆಯನ್ನು ಹೆಜ್ಜೆಯನ್ನು ಇಡ್ತಾ ಇತ್ತು. ಜೊತೆಗೆ ಎಲ್ಲದರ ಮೇಲೂ ಕೂಡ ತೀವ್ರ ನಿಗಾ ಇರಿಸಲಾಗಿತ್ತು. ಬಿಜೆಪಿ ನಾಯಕರನ್ನ ಸಂಪರ್ಕಿಸೋದಕ್ಕೆ ಕೆಲ ನಾಯಕರು, ಕಾಂಗ್ರೆಸ್ನ ಮುಖಂಡರುಗಳು ಪ್ರಯತ್ನಿಸಿದ್ದಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದ್ದಂತೆ, ಅಂಥದ್ದೊಂದು ಸುಳಿವು ಸಿಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತಹ ಹೈಕಮಾಂಡ್ ಸುರ್ಜೇವಾಲಾ ಅವರನ್ನೇ ಕಳಿಸುತ್ತೆ. ಬಂದಂತಹ ಸುರ್ಜೇವಾಲಾ ರಾಜೀನಾಮೆಗೂ ಮುನ್ನ, ರಾಜೀನಾಮೆಯ ನಂತರ ದೆಹಲಿಗೆ ಪ್ರಯಾಣ ಬೆಳೆಸಿದಂತಹ ಸಂದರ್ಭ ಎಲ್ಲದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿರ್ತಾರೆ. ಜೊತೆಗೆ ಅವರೊಂದಿಗೆ ವಿಸ್ತೃತವಾಗಿ ವಿವಿಧ ಸಂದರ್ಭದಲ್ಲಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಹಾಗೆ ಪ್ರತಿ ಶಾಸಕರ ಚಲನವಲನದ ಮೇಲೆ ಕಣ್ಣಿಟ್ಟಿತ್ತು ಹೈಕಮಾಂಡ್. ಎಲ್ಲೂ ತಪ್ಪಾಗಬಾರ್ದು, ಇದು ವಿಪಕ್ಷಗಳಿಗೆ ಆಹಾರ ಆಗಬಾರ್ದು, ಸುಭದ್ರ ಸರ್ಕಾರಕ್ಕೆ ಏನಾದರೂ ತೊಡಕು ಬಂದ್ಬಿಡಬಾರ್ದು, ತಮ್ಮ ನಿರ್ಧಾರ ಇನ್ನೇನೋ ಅನಾಹುತಕ್ಕೆ ಕಾರಣ ಆಗಿಬಿಡಬಾರ್ದು, ಅಂತಹದೊಂದು ಎಚ್ಚರಿಕೆಯ ಹೆಜ್ಜೆಯನ್ನ ಹೈಕಮಾಂಡ್ ಇಟ್ಟಿದೆ. ಅದಕ್ಕೆ ಕಾಡಿದ್ದೇ ಬಂಡಾಯದ ಭೀತಿ, ರೆಸಾರ್ಟ್ ರಾಜಕಾರಣದ ಆತಂಕ. ಅದಕ್ಕೂ ಕಾರಣ ಇದೆ. ಬಿಜೆಪಿ ನಾಯಕರನ್ನು ಸಂಪರ್ಕಿಸೋದಕ್ಕೆ ಕೆಲ ಕೈ ನಾಯಕರು ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂತಹ ಸುಳಿವು. ಆ ಮಾಹಿತಿ ಸಿಗ್ತಾ ಇದ್ದಂತೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟು ಎಲ್ಲವನ್ನೂ ಕೂಡ ತಿಳಿಗೊಳಿಸುವಂತಹ ಪ್ರಯತ್ನ ಮಾಡಿದ್ರು. ಜೊತೆಗೆ ನಿನ್ನೆ ಎಲ್ಲ ಪ್ರಕ್ರಿಯೆಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಆ ಒಂದು ಅಪ್ಪಿಗೆ ಏನಿತ್ತು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಅಪ್ಪಿಗೆ, ಅದು ಒಪ್ಪಿ ತಾನು ಪದತ್ಯಾಗ ಮಾಡ್ತಾ ಇರೋದು, ತನ್ನನ್ನು ಕೆಳಗಿಳಿಸ್ತಾ ಇರೋದಲ್ಲ ಅನ್ನುವಂಥ ಸಂದೇಶ ರವಾನಿಸೋ ಪ್ರಯತ್ನ ಆಗಿತ್ತು. ಅದರ ಬೆನ್ನಲ್ಲೇ ಎಲ್ಲರೂ ಕೂಡ ಅದನ್ನು ಒಪ್ಪಿಕೊಂಡು ಹೋದಂತೆ ಕಂಡು ಬರ್ತಾ ಇತ್ತು. ಎಲ್ಲೂ ಅಪಸ್ವರಗಳು ಎದ್ದಂತೆ ಕಂಡು ಬರಲಿಲ್ಲ. ಅಫ್ಕೋರ್ಸ್ ಕೆಲ ಅಸಮಾಧಾನಗಳಿದ್ವು, ನೋವಿತ್ತು ಅವರ ಬೆಂಬಲಿಗರಲ್ಲಿ. ಬಿಟ್ರೆ ಎಲ್ಲೂ ಕೂಡ ಅದು ವಿಪರೀತಕ್ಕೆ ಹೋಗೋದಕ್ಕೆ ಆಗಲಿಲ್ಲ, ಅಥವಾ ಹೋಗುವಂಥ ಸನ್ನಿವೇಶ ಎದುರಾಗಲಿಲ್ಲ. ಇದೆಲ್ಲಕ್ಕೂ ಹೈಕಮಾಂಡ್ ಬಹಳ ಎಚ್ಚರಿಕೆಯನ್ನು ವಹಿಸ್ತಾ ಇತ್ತು. ಬಂಡಾಯದ ಭೀತಿಯೇನು ಹೈಕಮಾಂಡ್ಗೆ ಕಾಡಿತ್ತು. ಆ ಹಿನ್ನೆಲೆಯಲ್ಲಿ ರೆಸಾರ್ಟ್ ರಾಜಕಾರಣಗಳಾಗಬಾರ್ದು, ಈ ನಿರ್ಧಾರ ಇನ್ಯಾವುದೋ ತಿರುವನ್ನ ಪಡ್ಕೊಳ್ಬಾರ್ದು ಅನ್ನುವಂತಹ ದೃಷ್ಟಿಗಿಂತ ಹೈಕಮಾಂಡ್ ಇಂಥದ್ದೊಂದು ಎಚ್ಚರಿಕೆಯನ್ನ ಇಟ್ಟಿದೆ. ರಾಜೀನಾಮೆಯ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ಇರಿಸಿತ್ತು ಹೈಕಮಾಂಡ್. ಈವರೆಗೆ ಒಂದು ದೊಡ್ಡ ನಿರಾಳತೆ ಹೈಕಮಾಂಡ್ ಪಾಲಿಗೆ, ಎಲ್ಲವೂ ಕೂಡ ಸುಸೂತ್ರವಾಗಿ ಆಗಿದೆ, ಆಗತ್ತೆ ಎನ್ನುವಂಥ ಒಂದು ನಿರೀಕ್ಷೆ. ಯಾಕಂದ್ರೆ ಇಂತಹ ಒಬ್ಬ ಅನುಭವಿ ರಾಜಕಾರಣಿ, 2 ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂಥವರು, 50 ವರ್ಷಕ್ಕೂ ಅಧಿಕ ರಾಜಕೀಯ ಅನುಭವ ಹೊಂದಿರುವಂತಹ ನಾಯಕ, 20 ವರ್ಷಗಳಿಂದ ಕಾಂಗ್ರೆಸ್ನೊಂದಿಗೆ ನಂಟು, 2 ಬಾರಿ ವಿಪಕ್ಷ ನಾಯಕರಾಗಿ, 2 ಬಾರಿ ಮುಖ್ಯಮಂತ್ರಿಯಾಗಿ ಅನುಭವ ಇರುವಂತಹ ರಾಜಕಾರಣಿ ಪದತ್ಯಾಗ ಮಾಡ್ತಾರೆ ಅಂತಂದ್ರೆ
ಅಲ್ಲೋಲ ಕಲ್ಲೋಲ ಆಗುತ್ತೋ ಅನ್ನುವಂತಹ ಆತಂಕ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಬಳಿಯ ಚಿತ್ರಣ ನೋಡ್ತಾ ಇದ್ದೀವಿ. ಬಂದು ಪದತ್ಯಾಗದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಸಿದ್ದರಾಮಯ್ಯ. ಆದರೆ ಇಲ್ಲಿವರೆಗೂ ಆದಂತಹ ಬೆಳವಣಿಗೆ ಇದೆಯಲ್ಲ, ಇದೆಲ್ಲವೂ ಕೂಡ ಸುಸೂತ್ರವಾಗಿ ಆಗಬೇಕು ಅಂತಂದ್ರೆ ಅದು ಬಹಳ ದೊಡ್ಡ ಸವಾಲಾಗಿತ್ತು ಹೈಕಮಾಂಡ್ ಪಾಲಿಗೆ. ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಬಿಟ್ರು. ಆ ಸೂಚನೆಯನ್ನ ಪಾಲಿಸೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಸಿದ್ಧ ಆದ್ರೂ ನಿಜ. ಅದರ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೋ, ಅದನ್ನ ಹೇಗೆ ರಿಸೀವ್ ಮಾಡ್ತಾರೋ ಅವರ ಆಪ್ತರು, ಯಾವ ಹೆಜ್ಜೆ ಇಟ್ಬಿಡ್ತಾರೋ ಉಳಿದ ಶಾಸಕರು, ಇಂಥದ್ದೊಂದು ಆತಂಕ ಸಹಜವಾಗಿ ಕಾಡ್ತಾ ಇತ್ತು. ಅದೆಲ್ಲವೂ ಕೂಡ ಸುಸೂತ್ರವಾಗಾದದ್ದು ಹೈಕಮಾಂಡ್ ಪಾಲಿಗೆ ಬಹಳ ದೊಡ್ಡ ನಿರಾಳತೆಯನ್ನು ತಂದೊಡ್ಡಿದೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತೆರಳುತ್ತಾ ಇರುವಂತಹ ಸಿದ್ದರಾಮಯ್ಯ ಅವರನ್ನ ನೋಡ್ತಾ ಇದ್ದೀವಿ. ಇದು ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಿಂದ ಸಿದ್ದರಾಮಯ್ಯ ಅವರು ತೆರಳುತ್ತಾ ಇರುವಂತಹ ದೃಶ್ಯ. ಪದತ್ಯಾಗದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತೆರಳುತ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಯಾವ ಬಂಡಾಯ ಇಳದೆ, ಯಾವ ರೆಸಾರ್ಟ್ ರಾಜಕಾರಣ ಆಗದೆ, ಯಾವುದೇ ಅಲ್ಲೋಲ ಕಲ್ಲೋಲ ಆಗದೆ ಎಲ್ಲವೂ ಕೂಡ ಸ್ಮೂತ್ ಆಗಿ ಈ ಒಂದು ಅಧಿಕಾರ ಹಸ್ತಾಂತರ ಪದತ್ಯಾಗ ಆಗಬೇಕು ಅಂತ ಏನು ಬಯಸಿತ್ತು ಹೈಕಮಾಂಡ್, ಅದರಂತೆ ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂಥದ್ದು ಒಂದು ದೊಡ್ಡ ಸಮಾಧಾನ ತಂದಿದೆ ಹೈಕಮಾಂಡ್ ಪಾಲಿಗೆ. ಯಾಕಂದರೆ ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸಿ ಎಲ್ಲದರ ಮೇಲೂ ಕೂಡ ನಿಗಾ ಇರಿಸಿತ್ತು ಹೈಕಮಾಂಡ್ ಅನ್ನೋ ಮಾಹಿತಿ. ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಅವರು ಭೇಟಿಯಾದಂತಹ ದೃಶ್ಯ ನೋಡ್ತಾ ಇದ್ದೀವಿ. ಬೆಳಗ್ಗೆ ಹೋಗಿ ಅವರ ನಿವಾಸಕ್ಕೆ ತೆರಳಿ ಭೇಟಿಯಾಗಿ ಬಂದಿದ್ದಾರೆ. ಎಸ್, ನಮ್ಮ ರಿಪೋರ್ಟರ್ ಪ್ರಮೋದ್ ಶಾಸ್ತ್ರಿಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ನಾನು ಇವನ್ ಪ್ರಶ್ನಿಸ್ತಾ ಇದ್ದದ್ದು ಈ ಹೈಕಮಾಂಡ್ ನ ನಿಗಾದ ಬಗ್ಗೆ. ಯಾಕಂದ್ರೆ ಒಂದು ಆತಂಕ ಸಹಜವಾಗಿರುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ. ಸಿದ್ದರಾಮಯ್ಯ ಅವರಂತಹ ಒಬ್ಬ ನಾಯಕ, ಅನುಭವಿ ರಾಜಕಾರಣಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಅಂತಂದ್ರೆ ಅವರ ಆಪ್ತರು ಏನ್ ಹೆಜ್ಜೆ ಇಟ್ಬಿಡ್ತಾರೋ, ಯಾವ ಶಾಸಕರು ಎತ್ತ ಹೋಗ್ಬಿಡ್ತಾರೋ, ರೆಸಾರ್ಟ್ ರಾಜಕಾರಣ ಬಂಡಾಯಲ್ಲಿ ಎದ್ದಿರ್ಬಿಡುತ್ತೋ ಅಂತ. ಅಂಥದ್ದು ಯಾವುದು ಆಗದೆ ಇರುವಂತೆ ಹೇಗೆ ನಿಗಾ ಇರಿಸಲಾಯಿತು? ಜೊತೆಗೆ ಅಂತ ಪ್ರಯತ್ನಗಳೇನಾದ್ರೂ ಆಗಿದ್ವಾ? ಪ್ರತಿಮಾ, ಒಂದು ಬಹುದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಅಂದರೆ ಎಲ್ಲರೂ ಕೂಡ ಏನು ಅಂದ್ಕೊಂಡಿರೋ ಸುಸೂತ್ರವಾಗಿ ಆಗಿಬಿಟ್ಟಿದೆ ಇವತ್ತಿನ ಘಟನೆಗಳನ್ನು ನೋಡ್ತಾ ಇದ್ದರೆ. ಆದರೆ ಅದರ ಹಿಂದೆ ಸಾಕಷ್ಟು ಕಸರತ್ತುಗಳನ್ನು ಕೂಡ ಹೈಕಮಾಂಡ್ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಯಾವಾಗ ಹೈಕಮಾಂಡ್ ನಾಯಕರು ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಕೊಟ್ಟರು, ಸಹಜವಾಗಿ ಮುಖ್ಯಮಂತ್ರಿಗಳು ಅದನ್ನು ಒಪ್ಪಿದ್ರು. ಇನ್ನು KJ ಜಾರ್ಜ್ ಅವರ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಕೆಲವೊಂದಿಷ್ಟು ಸಚಿವರು ಸಾಕಷ್ಟು ಸಿಟ್ಟಾಗಿದ್ದರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದು ಬೇಡ, ನಾವು ಕೂಡ ಪವರ್ ಪಾಲಿಟಿಕ್ಸನ್ನು ಮಾಡೋಣ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಅದಾದ ಬಳಿಕ ಹೈಕಮಾಂಡ್ ಕೂಡ ತುಂಬ ಕಾಶಿಯಸ್ ಆಗಿದೆ, ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದೆ. ಇದರ ನಡುವೆ ಅಂದರೆ ಯಾವಾಗ ಹೈಕಮಾಂಡ್ ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಕೊಟ್ಟರು, ಆ ದಿನದ ರಾತ್ರಿಯಿಂದ ನಿನ್ನೆಯ ತನಕ ಅಥವಾ ಮೊನ್ನೆಯ ತನಕ ಇನ್ಫ್ಯಾಕ್ಟ್ ಸಾಕಷ್ಟು ದೊಡ್ಡ ಬೆಳವಣಿಗೆಗಳು ಒಳಗೆ ಆಂತರಿಕವಾಗಿ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ವೆರಿ ಇಂಪಾರ್ಟೆಂಟ್ಲಿ ಕೆಲ ಕಾಂಗ್ರೆಸ್ನ ನಾಯಕರೇ BJP ನಾಯಕರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆಗೆ ಒಲವನ್ನು ವ್ಯಕ್ತಪಡಿಸಿದ್ರು, ಆದರೆ ಸಫಲವಾಗಿಲ್ಲ. ಯಾವಾಗ ಹೈಕಮಾಂಡ್ ನಾಯಕರಿಗೆ ಮಾಹಿತಿ ಲಭ್ಯವಾಯಿತೋ ತಡರಾತ್ರಿ ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಅನೇಕ ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿತು. ಅಟ್ ದ ಸೇಮ್ ಟೈಮ್ ಸುರ್ಜೇವಾಲಾ ಅವರನ್ನು ಕೂಡ ಬೆಂಗಳೂರಿಗೆ ಕಳಿಸಿ, ಸುರ್ಜೇವಾಲಾ ಹೆಸರಿಗಷ್ಟೇ ಅಂದರೆ GBI ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿ ಎನ್ನುವಂಥ ನೆಪದಲ್ಲಿ ಬಂದಿದ್ದಾರೆ. ಈಗ ಸರ್ಕಾರವೇ ಬದಲಾಗ್ತಾ ಇದೆ ಅಥವಾ ಮುಖ್ಯಮಂತ್ರಿಯೇ ಬದಲಾಗ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಯಾರು ಕೂಡ GBI ಚುನಾವಣೆ ಚರ್ಚೆಯನ್ನು ಮಾಡಲ್ಲ. ಬದಲಾಗಿ ನಿನ್ನೆ ಬಂದು ಹೈಕಮಾಂಡ್ ನಾಯಕರ ಸೂಚನೆಯ ಮೇರೆಗೆ ಅಂದರೆ ಸುರ್ಜೇವಾಲಾ ಅವರಿಗೂ ಕೂಡ ಆತ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಸೇರಿದಂತೆ ಇನ್ಸ್ಟ್ರಕ್ಟ್ ಮಾಡಿದ್ರು. ಆಗುವಂಥ ಸಂಪೂರ್ಣ ಪ್ರಕ್ರಿಯೆಗಳನ್ನು ಅಂದರೆ ರಾಜೀನಾಮೆ ಪ್ರಕ್ರಿಯೆಯನ್ನು ತುಂಬ ಸುಲಲಿತವಾಗಿ ಮಾಡಿ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ನಿರ್ವಹಣೆ ಮಾಡಿರುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ರು, ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಸುರ್ಜೇವಾಲಾ ಅವರು ಕೂಡ ಒಂದು ದಿನ ಹಿಂದೆ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿ ಕೂಡ ಅವ್ರ ಜೊತೆಗೆ ಅನೌಪಚಾರಿಕವಾಗಿ ಮಾತನಾಡಿ ಇವೆಲ್ಲ ಪ್ರಕ್ರಿಯೆಗಳ ಬಗ್ಗೆ ಮಾತನಾಡಿದ್ರು. ಮುಂದೆ ಕೆಲವೊಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ರು. ಅಷ್ಟೇ ಅಲ್ಲ, ಎಲ್ಲ ಪ್ರಕ್ರಿಯೆ ಆದ ಬಳಿಕ ಸಿದ್ದರಾಮಯ್ಯನವರ ಜೊತೆಗೆ ದೆಹಲಿಗೂ ಕೂಡ ಬನ್ನಿ ಅನ್ನುವಂಥ ಸೂಚನೆಯನ್ನು ಸುರ್ಜೇವಾಲಾ ಅವರಿಗೆ ಕೊಟ್ಟಿದ್ರು. ಹೀಗಾಗಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಂಥ ಹೈಕಮಾಂಡ್ ನಾಯಕರು ಈ ಪ್ರಕ್ರಿಯೆಯನ್ನು ತುಂಬ ಸುಲಭವಾಗಿ ಮಾಡುವಂಥ ನಿಟ್ಟಿನಲ್ಲಿ ನಾಯಕರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿತ್ತು. ಅದನ್ನು ಯಾವ ರೀತಿ ಕೌಂಟರ್ ಮಾಡಬೇಕು, ಯಾರ ಮೂಲಕ ಮಾತನಾಡಿಸ್ಬೇಕು, ಎಲ್ಲ ಮಾತುಗಳನ್ನ ಆಂತರಿಕವಾಗಿಯೇ ಮಾತನಾಡ್ತಾ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ಪಡ್ತಾ ಈ ಪ್ರಕ್ರಿಯೆಯನ್ನು ಮಾಡಿದೆ. ಅದಾದ ಬಳಿಕ ಸುರ್ಜೇವಾಲಾ ಅವರನ್ನು ಗಮನಿಸಿದ್ರೆ ನಿನ್ನೆ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯವ್ರನ್ನ ಕರ್ಕೊಂಡು ನೇರವಾಗಿ ದೆಹಲಿಗೆ ಹೋಗಿದ್ದಾರೆ. ಅಂದರೆ ಹೈಕಮಾಂಡ್ ಕೊಟ್ಟಂಥ ಜವಾಬ್ದಾರಿಯನ್ನು ಅಲ್ಲಿಗೆ ಸಂಪೂರ್ಣವಾಗಿ ನಿಭಾಯಿಸಿದ್ದಾರೆ. ಹೀಗಾಗಿ
ಹೈಕಮಾಂಡ್ಗೂ ಕೂಡ ಒಂದು ಆಂತರಿಕವಾಗಿ ಭಯ ಇತ್ತು, ಎಲ್ಲಾದರೂ ಒಳ ರಾಜಕೀಯವಾಗತ್ತಾ, ರೆಸಾರ್ಟ್ ರಾಜಕೀಯವಾಗತ್ತಾ. ಇದೇ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು 15 ದಿನ ಸಮಯಾವಕಾಶ ಕೇಳಿದ್ರು ಕೂಡ ಹೈಕಮಾಂಡ್ ಕೊಟ್ಟಿಲ್ಲ. ಕೇವಲ 1 ಅಥವಾ 2 ದಿನದಲ್ಲಿ ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಹೇಳಿದರು. ಹೀಗಾಗಿ ಆದಷ್ಟು ಶೀಘ್ರವಾಗಿ ಮಾಡೋದ್ರಿಂದ ಯಾವುದೇ ಘರ್ಷಣೆಗಳು ಆಗಲ್ಲ ಅನ್ನುವಂಥದ್ದು ಹೈಕಮಾಂಡ್ ನಂಬಿಕೆ ಆಗಿತ್ತು. ಈ ರಾಜೀನಾಮೆ ಪ್ರಕ್ರಿಯೆ ಪೂರ್ಣಗೊಳಿಸೋದಕ್ಕೆ ಸುರ್ಜೇವಾಲಾರನ್ನ ದೆಹಲಿಯಿಂದ ಇಲ್ಲಿಗೆ ಕಳಿಸಲಾಗಿತ್ತು. ಪ್ರತಿಮಾ. ಎಸ್, ಥ್ಯಾಂಕ್ ಯು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ.